5 ರೂಲ್ಸ್ನ ನೀವು ಫಾಲೋ ಮಾಡಿದರೆ ಹಾರ್ಟ್ ಅಟ್ಯಾಕ್ ಅಪಾಯವನ್ನು 80% ಕಡಿಮೆ ಮಾಡಬಹುದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕ್ಯಾನ್ಸರ್ ಈ ಒಂದು ಮಾರಕ ಕಾಯಿಲೆ ಜನರನ್ನು ಕಾಡ್ತಾ ಇದೆ. ಹೃದಯ ಸಂಬಂಧಿ ಸಮಸ್ಯೆಗಳು ಇದೇ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಹಿಂದೆ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ವಯಸ್ಸಾದವರಲ್ಲಿ ಮಾತ್ರ ಕಂಡುಬರ್ತಾ ಇತ್ತು. ಆದರೆ ಈ ಕಾಲದಲ್ಲಿ ಆಧುನಿಕ ಜೀವನದಲ್ಲಿ ಇದು ಯುವಕರ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ. ಭಾರತದ ಪ್ರತಿಯೊಬ್ಬ ಯುವಕರು ಇದರ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಮಾನಸಿಕ ಒತ್ತಡ, ಅನಾರೋಗ್ಯಕರ ಫಾಸ್ಟ್ ಫುಡ್ ಸೇವನೆ ಹೆಚ್ಚಾಗ್ತಿರೋದು, ದೈಹಿಕ ಚಟುವಟಿಕೆಗಳ ಕೊರತೆ ಮತ್ತು ವ್ಯಾಯಾಮದ ಕೊರತೆ ಇತ್ತೀಚೆಗೆ ಆರೋಗ್ಯದ ದೊಡ್ಡ ಶತ್ರುಗಳಾಗಿವೆ ಅಂತಲೇ ಹೇಳ್ಬೋದು. ವಿಶ್ವ ಹೃದಯ ಒಕ್ಕೂಟವು ಇತ್ತೀಚೆಗೆ ಈ ವಿಷಯದ ಬಗ್ಗೆ ಒಂದು ಒಳ್ಳೆ ಸುದ್ದಿಯನ್ನು ಹೇಳಿದೆ. ಇದರ ಪ್ರಕಾರ ಕೇವಲ ಈ 5 ನಿಯಮಗಳನ್ನ ನೀವು ಅನುಸರಿಸಿದ್ರೆ 80% ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳನ್ನು ತಡೆಯಬಹುದು. ಈಗ ಆ ಅಭ್ಯಾಸಗಳು ಯಾವುವು ಅಂತ ನೋಡೋಣ. ಫಸ್ಟ್ ಒನ್, ಊಟದ ನಂತರ ನಡೆಯಿರಿ. ಅಂದರೆ ಊಟ ಆದ ತಕ್ಷಣ ನಾವು ಕುಳಿತುಕೋಬಾರ್ದು ಅಥವಾ ಮಲ್ಕೋಬಾರ್ದು. ಪ್ರತಿದಿನ ಊಟದ ನಂತರ ಒಂದು 10 ಅಥವಾ 15 ನಿಮಿಷಗಳ ಕಾಲ ನಡೆಯೋ ಅಭ್ಯಾಸನ ಮಾಡ್ಕೋಬೇಕು. ಊಟದ ನಂತರ ಲಘು ನಡಿಗೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ಇದು ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ಒಂದು ಸಂಶೋಧನೆ ಹೇಳಿದೆ. ಈ ಸಣ್ಣ ನಡಿಗೆ ಹೆಚ್ಚು ಪ್ರಯೋಜನಕಾರಿ. ಸೊ ನಾವು ಊಟ ಆದಮೇಲೆ ಅಟ್ಲೀಸ್ಟ್ ಒಂದು 15 ನಿಮಿಷ ನಡೆದ್ರೆ ಇದು ಕೂಡ ಹೃದಯಾಘಾತ ಆಗೋದನ್ನ ಕಡಿಮೆ ಮಾಡುತ್ತೆ. ಒಂದು 80% ಕಡಿಮೆ ಮಾಡುತ್ತೆ. ಇದು ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡುತ್ತೆ. ಸೊ ಇದೊಂದು ಪ್ರಯೋಜನಕಾರಿಯಾಗಿರುವಂತಹ ಒಂದು ಅಭ್ಯಾಸ. ಎರಡನೇದು ಒಮೆಗಾ 3 ಕೊಬ್ಬಿನ ಆಮ್ಲಗಳು ಹೃದಯಕ್ಕೆ ಬಹಳ ಪ್ರಯೋಜನಕಾರಿ. ಎಣ್ಣೆ ಆಧಾರಿತ ಮಾತ್ರೆಗಳ ಬದಲಿಗೆ ಒಮೆಗಾ 3 ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿ. ನಿಮ್ಮ ಆಹಾರದಲ್ಲಿ ಸಲ್ಮಾನ್, ವಾಲ್ನಟ್ಸ್, ಅಗಸೆ ಬೀಜಗಳು ಅಥವಾ ಒಮೆಗಾ 3 ಇರುವಂತಹ ಚಿಯಾ ಸೀಡ್ಸ್ಗಳನ್ನ ಸೇರಿಸಿ. ಒಮೆಗಾ 3ಗಳು ರಕ್ತದಲ್ಲಿನ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ಹೃದಯಕ್ಕೆ ಸರಿಯಾದ ರಕ್ತ ಪರಿಚಲನೆಯನ್ನು ಖಚಿತಪಡಿಸುತ್ತದೆ. ಅಂದರೆ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಬೇಕು. ಸೊ ಇದು ನಮ್ಮ ಹೃದಯಕ್ಕೆ ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ಓಕೆನಾ. ನೆಕ್ಸ್ಟು 3ನೇ ಪಾಯಿಂಟು, ಉತ್ತಮ ನಿದ್ರೆ ವಿಶ್ರಾಂತಿಗೆ ಮಾತ್ರವಲ್ಲದೆ ಹೃದಯದ ಆರೋಗ್ಯಕ್ಕೂ ಅವಶ್ಯಕವಾಗಿದೆ. ದಿನಕ್ಕೆ 6 ಗಂಟೆಗಳಿಂದ ಕಡಿಮೆ ನಿದ್ರೆ ಮಾಡುವ ಜನರು ಹೆಚ್ಚು ಹೃದಯ ಕಾಯಿಲೆಗಳಿಗೆ ಗುರಿಯಾಗ್ತಾರೆ. ಆಳವಾದ ನಿದ್ರೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ನಮ್ಮ ಅಪಧಮನಿಗಳನ್ನು ವಿಶ್ರಾಂತಿ ಮಾಡಲು ಕೂಡ ಇದು ಸಹಾಯ ಮಾಡುತ್ತದೆ. ಆದ್ದರಿಂದ ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗುವ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಮೊಬೈಲ್ ಫೋನ್ ಅಥವಾ TV ನೋಡೋದನ್ನು ನಿಲ್ಲಿಸಿ ಕರೆಕ್ಟ್ ಟೈಮ್ಗೆ ಮಲ್ಕೊಂಡು ಅಟ್ಲೀಸ್ಟ್ ಒಂದು 6 ಗಂಟೆ ಆದರೂ ನಾವು ಡೈಲಿ ನಿದ್ದೆನ ಮಾಡಲೇಬೇಕು. 4ನೇ ಪಾಯಿಂಟ್ ಏನಪ್ಪ ಅಂದರೆ, ಪ್ಲಾಸ್ಟಿಕ್ ಬದಲಿಗೆ ಗಾಜು ಅಥವಾ ಉಕ್ಕಿನ ಬಾಟ್ಲಿಗಳನ್ನ ನಾವು ಯೂಸ್ ಮಾಡಬೇಕು. ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತು ಡಬ್ಬಿಗಳಲ್ಲಿರುವ BPA ಅಂತಹ ರಾಸಾಯನಿಕಗಳು ಹಾರ್ಮೋನ್ಗಳನ್ನು ಅಡ್ಡಿಪಡಿಸುತ್ತವೆ. ಹೃದಯದ ಆರೋಗ್ಯದ ಮೇಲೆ ಪರಿಣಾಮವನ್ನು ಕೂಡ ಬೀರ್ತದೆ. ನೀರಿಗಾಗಿ ಗಾಜು ಅಥವಾ ಉಕ್ಕಿನ ಬಾಟಲ್ಗಳನ್ನು ಬಳಸಬೇಕು. ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಬಿಸಿ ಆಹಾರವನ್ನು ಕೂಡ ನಾವು ಸ್ಟೋರ್ ಮಾಡಿ ಇಡಬಾರ್ದು. ಸೊ ಪ್ಲಾಸ್ಟಿಕ್ ಯೂಸೇಜ್ನ ರಿಡ್ಯೂಸ್ ಮಾಡಬೇಕು. ಗ್ಲಾಸ್ ಬಾಟಲ್ಗಳು, ಗ್ಲಾಸ್ ಕಂಟೈನರ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ನಾವು ನಮ್ಮ ಹೃದಯದ ಆರೋಗ್ಯನ ಕಾಪಾಡ್ಕೋಬಹುದು. 5ನೇ ಪಾಯಿಂಟ್ ಅಂದರೆ ನಿಯಮಿತ ಆರೋಗ್ಯ ತಪಾಸಣೆ. ಹೃದಯ ಕಾಯಿಲೆಗಳು ಹೆಚ್ಚಾಗಿ ನಿಧಾನವಾಗಿ ಬೆಳೆಯುತ್ತವಂತೆ. ಅವು ತಕ್ಷಣ ಕಾಣಿಸ್ಕೊಳ್ಳೋದಿಲ್ಲ. ಆದ್ದರಿಂದ ವರ್ಷಕ್ಕೊಮ್ಮೆ ಅಥವಾ 2 ಬಾರಿ ನಮ್ಮ ಸಕ್ಕರೆ, ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡವನ್ನು ಪರೀಕ್ಷಿಸ್ಕೋಬೇಕು. ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಹೃದ್ರೋಗದ ಇತಿಹಾಸವಿದ್ದರೆ ಈ ಪರೀಕ್ಷೆಗಳು ಕಡ್ಡಾಯವಾಗಿ ನಿಮ್ಮ ಮನೆ ಮಂದಿಗೆಲ್ಲ ಈ ಸಕ್ಕರೆ, ಕೊಲೆಸ್ಟ್ರಾಲ್ ಮತ್ತು ರಕ್ತದೊತ್ತಡದ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೇಬೇಕು. ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಹೃದಯಾಘಾತವನ್ನು ಹೇಗೆ ನಾವು ಅಟ್ಲೀಸ್ಟ್ ಒಂದು 80% ಆದರೂ ಕಡಿಮೆ ಮಾಡ್ಬೋದು ಅದರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.